ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಹಣ್ಣು ಬೀನ್ಸ್ ಕಾಳು ಹಾಕಿ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಹಣ್ಣು ಬೀನ್ಸ್ ಕಾಳನ್ನು ಮೊದಲಿಗೆ ಕುಕ್ಕರಲ್ಲಿ ನೀರು ಹಾಕಿದ್ದೀನಿ. ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿದ್ದೀನಿ. ಒಂದು ಅರ್ಧ ಕೆ ಜಿಯಷ್ಟು ನಾನು ಹಣ್ಣು ಬೀನ್ಸ್ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಣ್ಣು ಬೀನ್ಸ್ ಕಾಳು ಹಾಕಿದಾಗ ತುಂಬಾ ಚೆನ್ನಾಗಿರುತ್ತೆ. ಇದು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಮತ್ತು ಇಡ್ಲಿ ದೋಸೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಅವರೆಕಾಳು ಹಾಕಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಹಣ್ಣು ಬೀನ್ಸ್ ಹಾಕಿ ಕೂಡ ಒಂದ್ಸರಿ ಮಾಡಿ ನೋಡಿ. ನಾನು 2-3 ಸರಿ ಹಾಕಿದ್ದೀನಿ. ಉಪ್ಪು ಹಾಕಿದ್ದೀನಿ. ಇದಕ್ಕೆ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಬರ್ಸ್ಕೊಳ್ತೀನಿ. ಒಂದೇ ಒಂದು ವಿಷಲ್ ಬರ್ಸ್ಕೊಂಡಿದ್ದಾದಮೇಲೆ ನಾವು ಇವಾಗ ಚಿಕನ್ಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಚಾಪರ್ ತೊಗೊಂಡಿದ್ದೀನಿ. ಚಾಪರಲ್ಲಿ ನಾನು ದೊಡ್ಡದು 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನಾನು 1 ಕೆ ಜಿಯಷ್ಟು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಹಾಗಾಗಿ ನೋಡಿ, ದೊಡ್ಡದು 2 ಈರುಳ್ಳಿನ ಹಾಕ್ಕೊಂಡು ಸಣ್ಣದಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿಲಿ ಹಾಕ್ಕೊಂಡಿಲ್ಲ, ಪೇಸ್ಟ್ ಮಾಡಬಾರ್ದು, ಚಾಪ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ಥರ ಒಂದು ಸರಿ ಮಾಡಿ ನೋಡಿ. ಗ್ರೇವಿ ನಾನು ಮಸಾಲೆ ರುಬ್ಬಿನೂ ಮಾಡಿದ್ದೀನಿ. ಈ ಥರ ಒಂದು ಸರಿ ಮಾಡಿ ನೋಡಿ. ಸಣ್ಣಗೆ ಚಾಪ್ ಮಾಡ್ಕೋಬೇಕಾಗುತ್ತೆ. ಚಾಪ್ ಮಾಡಿಕೊಂಡು ನೋಡಿ, ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಟೊಮೆಟೊ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. 1-2 ಟೊಮೆಟೊನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಆದಮೇಲೆ ನೋಡಿ, ಇಷ್ಟು ಈರುಳ್ಳಿ ಆಗುತ್ತೆ. ನೋಡಿ, ಇಷ್ಟು ಈರುಳ್ಳಿ ಆಗುತ್ತೆ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು ಗ್ರೇವಿಗೆ, ಯಾಕಂದರೆ ನಾವು ತೆಂಗಿನಕಾಯಿ ಎಲ್ಲ ರುಬ್ಬಿ ಹಾಕಲ್ಲಲ್ಲ, ಅದಕ್ಕೆ. ನೋಡಿ, ಇವಾಗ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. 1-2-3 ನಿಮಿಷ. 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕೊತ್ತಂಬರಿ ಹಾಕಿ ಕರಿಬೇವು ಹಾಕಿದ್ದೀನಿ. ಕರಿಬೇವು ಒಂದು ಸ್ವಲ್ಪ ಹಾಕಿದ್ದೀನಿ. 1-2 ಕಡ್ಡಿ ಕರಿಬೇವು ಹಾಕಿದ್ದೀನಿ. ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆದ್ಮೇಲೆ 2 ನಿಮಿಷ ಆದಮೇಲೆ ಗರಂ ಮಸಾಲ ಸ್ವಲ್ಪ ಹಾಕಿದ್ದೀನಿ. ಅಂಗಡಿ ಗರಂ ಮಸಾಲೆ ಸ್ವಲ್ಪ ಇತ್ತು, ಹಾಗಾಗಿ ಹಾಕಿದ್ದೀನಿ. ನೋಡಿ, ಅದರ ಜೊತೆಗೆ ನಾನು ಚಕ್ಕೆ ಲವಂಗ ಪುಡಿ ಮನೆಯಲ್ಲೇ ಮಾಡಿರೋಂಥದ್ದು ಹಾಕಿದ್ದೀನಿ. ಗರಂ ಮಸಾಲ ನಾನು ಜಾಸ್ತಿ ಅಂಗಡಿಲಿ ಯೂಸ್ ಮಾಡಲ್ಲ, ಮನೇಲಿ ಸ್ವಲ್ಪ ಇತ್ತು, ಹಾಗಾಗಿ ಹಾಕಿದ್ದೀನಿ. ಇವಾಗ ಅದಾದಮೇಲೆ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದಾದಮೇಲೆ ನಾವು ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ತಿರುಗಿಸ್ಕೊಳ್ಳೋಣ. ಇದು ಬೇಗನೆ ಆಗಿಬಿಡುತ್ತೆ, ಎಲ್ಲ ಚಾಪ್ ಮಾಡಿರೋದಲ್ವ ಈರುಳ್ಳಿ ಎಲ್ಲ, ಹಾಗಾಗಿ ಸ್ವಲ್ಪ ಬೇಗನೆ ಗ್ರೇವಿ ಚೆನ್ನಾಗಾಗುತ್ತೆ ನಮಗೆ. ನೋಡಿ, ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ. 4 ಒಣಗಿದ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ, ಹಾಗಾಗಿ ನೋಡಿ 2 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇವಾಗ ಟೊಮೆಟೊನ ಕೂಡ ಚಾಪ್ ಮಾಡ್ಕೊಂಡಿದ್ದೀನಿ. ನೋಡಿ, ಟೊಮೆಟೊನ ಕೂಡ ನೈಸಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೆಟೊನ ಕೂಡ ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಚೆನ್ನಾಗಿ ನಾವು ತಿರುಗಿಸ್ಕೋಬೇಕಾಗುತ್ತೆ. ಇವಾಗ ನೋಡಿ, ಈ ಥರ ತಿರುಗಿಸುವಾಗ ನಮಗೆ ಮಸಾಲೆ ಹಾಕಿದ್ಮೇಲೆ ನಮಗೆ ಗಟ್ಟಿ ಆಗುತ್ತೆ, ಅಡಿ ಹಿಡ್ಕೊಬಿಡ್ಬೋದು. ಹಾಗಾಗಿ ನಾವು ನೋಡಿ, ಒಂದು ಅರ್ಧ ಟೀ ಗ್ಲಾಸಿನಷ್ಟು ನೀರು ಹಾಕಿದಾಗ ಆ ನೀರು ಹಿಂಗೋದಕ್ಕೂ ಮಸಾಲೆ ಫ್ರೈ ಆಗೋದಕ್ಕೂ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಡೋ ಅಷ್ಟೊತ್ತಿಗೆ ಕ್ಲೀನಾಗಿ ಮಸಾಲೆ ಫ್ರೈ ಆಗಿಬಿಡುತ್ತೆ. ಚೆನ್ನಾಗಿ ಗ್ರೇವಿನೂ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಮಸಾಲೆನ ಕುದಿಸ್ಕೊಳ್ಳೋಣ, ಎಣ್ಣೆ ಬಿಡೋ ತನಕ. ನೋಡಿ, ಎಣ್ಣೆ ಯಾವ ಥರ ಬಿಟ್ಟಿದೆ ಅಂಥೇಳಿ. ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನೋಡಿ, 1 ಕೆ ಜಿ ಚಿಕನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ. 3-4 ಸರಿ ತೊಳೆದಿದೆ. ಅರಿಶಿನ ಉಪ್ಪು ಹಾಕಿ ತೊಳೆದಿದ್ದೀನಿ. ಇದನ್ನು ಸೇರಿಸ್ಕೊಂಡು ನೋಡಿ, ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೋಡಿ, ನಮ್ಮ ವಿಡಿಯೋ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ಹಾಕೋ ಪ್ರತಿ ವಿಡಿಯೋನೂ ನಿಮಗೆ ಬಂದು ಸೇರುತ್ತೆ. ಉಪ್ಪು ಸ್ವಲ್ಪ ಹಾಕಿದ್ದೀನಿ. ನಾವು ಆಲ್ರೆಡಿ ಆವಾಗೊಂದು ಸರಿ ಉಪ್ಪು ಹಾಕಿದ್ದೀವಿ, ಬೀನ್ಸ್ ಕಾಳಿಗೆ ಉಪ್ಪು ಹಾಕಿದ್ದೀವಿ. ಇವಾಗ ಚಿಕನ್ಗೆ ಉಪ್ಪು ಹಾಕ್ತಾಯಿದ್ದೀವಿ. ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ನಾವು ಜ್ಞಾಪಕ ಇಟ್ಕೋಬೇಕಾಗುತ್ತೆ ಎಷ್ಟು ಸರಿ ಉಪ್ಪು ಹಾಕಿರ್ತೀವಿ ಅಂಥೇಳಿ. ನೋಡಿಕೊಂಡು ಉಪ್ಪು ಹಾಕಬೇಕಾಗುತ್ತೆ. ತಿರುಗಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಮತ್ತೆ ನಾವು ಒಂದು 15 ನಿಮಿಷ ನಾವು ಚಿಕನ್ನ ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊತಾ ಇರ್ಬೇಕಾದ್ರೆ ನೋಡಿ, ಇವಾಗ ನಾನು ಒಂದು 2 ಸ್ಪೂನ್ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ತೆಂಗಿನಕಾಯಿ, 7-8 ಗೋಡಂಬಿನ ಹಾಕ್ಕೊಂಡು ನಾವು ಸಾರು ಸ್ವಲ್ಪ ಗಟ್ಟಿ ಬೇಕಲ್ಲ ಗ್ರೇವಿ, ಹಾಗಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, 15 ನಿಮಿಷ ಆಗಿದೆ. ಚಿಕನ್ನು ಬೆಂದಿದೆ. ಇವಾಗ ಚಿಕನ್ನು ಬೆಂದಿದೆ ನೋಡಿ. ಮಧ್ಯೆ ಮಧ್ಯೆ ಸ್ವಲ್ಪ ತಿರುಗಿಸ್ಕೋಬೇಕು, ಇಲ್ಲಾಂದರೆ ಅಡಿ ಹಿಡ್ಕೊಂಡ್ಬಿಡುತ್ತೆ.
ಇವಾಗ ನಾವು ರುಬ್ಬಿರೋ ಅಂಥ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ನೋಡಿ ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ ಸ್ವಲ್ಪ, ಅಂದರೆ ಮನೆಯಲ್ಲೇ ಕೆನೆ ಇತ್ತು ಹಾಲಿನ ಕೆನೆ, ಅದನ್ನು ಮಿಕ್ಸಿಲಿ ಹಾಕ್ತಾಯಿದ್ದೀನಿ. ಹಾಲಿನ ಕೆನೆ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಕ್ರೀಮ್ ಇರಲಿಲ್ಲ, ಖಾಲಿಯಾಗಿತ್ತು, ಹಾಗಾಗಿ ಹಾಲಿನ ಕೆನೆ ಹಾಕಿದ್ದೀನಿ. ಕೆನೆ ಹಾಕಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಿದ್ದಾದಮೇಲೆ ನಾನಿವಾಗ ರುಬ್ಬಿರೋಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷ ಚೆನ್ನಾಗಿ ಬೆಂದಾದ್ಮೇಲೆ ನೋಡಿ ಇವಾಗ 5 ನಿಮಿಷ ಆಗಿದೆ, ಎಲ್ಲ ಚೆನ್ನಾಗಿ ಮಸಾಲೆ ಇಟ್ಕೊಂಡಿದೆ. ಇವಾಗ ನಾವು ರುಬ್ಬಿರೋ ಅಂಥ ಗೋಡಂಬಿ ತೆಂಗಿನಕಾಯಿ ಪೇಸ್ಟನ್ನು ಹಾಕೋಣ. ಲಾಸ್ಟಲ್ಲಿ ಹಾಕಬೇಕು, ಸ್ವಲ್ಪ ಕುದಿಸಿದ್ರೆ ಸಾಕು, ನಾವು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಹಾಗಾಗಿ ನೋಡಿ ಇವಾಗ ಫ್ರೆಶ್ ಕ್ರೀಮ್ ಕೂಡ ಇವಾಗ ಹಾಕ್ಕೋಬೋದು. ನಾನು ಮೊದಲಲ್ಲೇ ಹಾಕ್ಬಿಟ್ಟಿದ್ದೀನಿ, ಮರ್ತೋಗಿ ಹಾಕ್ಬಿಟ್ಟೆ. ಫ್ರೆಶ್ ಕ್ರೀಮ್ ಕೂಡ ಲಾಸ್ಟಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ತೆಂಗಿನಕಾಯಿ ಗೋಡಂಬಿ ಪೇಸ್ಟ್ ಹಾಕಿದ್ದೀವಿ. ನೋಡಿ ಗ್ರೇವಿ ಎಷ್ಟು ಗಟ್ಟಿಯಾಗುತ್ತೆ ಅಂತ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಲ್ಲೇ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಒಂದು 10 ನಿಮಿಷ 5 ನಿಮಿಷ ನಾವು ಕುದಿಸಿದ್ರೆ ಸಾಕು. ಇವಾಗ ನೋಡಿ ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ನಮ್ಮ ಮನೇಲಿ ರೆಡ್ ಕಲರ್ ಬೇಕು ಅಂತ ಹೇಳ್ತಾರೆ, ಹಾಗಾಗಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಕಸ್ತೂರಿ ಮೇಥಿನ ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ. ಇವಾಗ ನಾವು ತಿರುಗಿಸ್ಕೊಂಡು ನಾವು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಕಲರ್ ಚೇಂಜ್ ಆಯ್ತಲ್ಲ, ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗೋಯಿತು. ಇವಾಗ ನಾವು ಹಣ್ಣು ಬೀನ್ಸ್ ಕಾಳನ್ನು ಹಾಕ್ಕೊಳ್ಳೋಣ. ಬೇಯಿಸಿರೋದು ಸ್ವಲ್ಪ ನೀರಿತ್ತಲ್ಲ, ಆ ನೀರು ಸಮೇತ ಹಾಕಿದ್ದೀನಿ. ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು 5 ನಿಮಿಷ ಕುದಿಯಕ್ಕೆ ಬಿಡೋಣ ಸಾಕು, ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇಲ್ಲ. ಚಿಕನ್ನು ಬೆಂದಿದೆ ನೋಡಿ, ಹಣ್ಣು ಬೀನ್ಸ್ ಕಾಳು ಕೂಡ ಬೆಂದಿದೆ, ಇಷ್ಟು ಬೆಂದರೆ ಸಾಕು. ಇವಾಗ ನೋಡಿ ಒಂದು 5 ನಿಮಿಷ ಕುದ್ದಾಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಬಿಟ್ಟು ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಕೊತ್ತಂಬರಿ ಹಾಕಿ ಒಂದು ಸರಿ ತಿರುಗಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಗಿಬಿಡುತ್ತೆ. ಚಿಕನ್ ಗ್ರೇವಿ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಹಾಕೋ ನಾವು ಯಾರೇ ವೀಡಿಯೋ ನೋಡಿದ್ರೂ ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ. ನಾವು ಹಾಕೋ ಪ್ರತಿ ವೀಡಿಯೋದಲ್ಲಿ ಏನು ಹಾಕಿರ್ತೀವಿ, ಏನು ಮಾಡ್ತೀವಿ ಅನ್ನೋದು ನಿಮಗೆ ಪೂರ್ತಿ ಗೊತ್ತಾಗುತ್ತೆ. ಮತ್ತು ನಮಗೆ ಇನ್ನೂ 3 ಚಾನಲ್ ಇದೆ. ಇಂದ್ರಾ ಲಾಕ್ಸ್ ಅಂತ ಒಂದಿದೆ, ಇಂದ್ರಾಣಿ ಲಾಕ್ಸ್ ಅಂತ ಒಂದಿದೆ, ಸೂಸನ್ ಇಂದಿರಾ ದೇವರ ವಾಕ್ಯಗಳು ಅಂತ ಒಂದು ಚಾನಲ್ ಇದೆ. ಈ 4 ಚಾನಲ್ಗೂ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಾಗ ಚೆನ್ನಾಗಿರುತ್ತೆ. ನಮ್ಮ ವಿಡಿಯೋ ಲೈಕ್ ಮಾಡ್ತಾನೂ ಇಲ್ಲ, ಕಮೆಂಟ್ ಮಾಡ್ತಾನೂ ಇಲ್ಲ. ದಯವಿಟ್ಟು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಮರಿಬೇಡಿ. ದಯವಿಟ್ಟು ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.